ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಫೈನಲ್ ಪಂದ್ಯದ ಗೆಲುವಿನ ರೂವಾರಿಯಿಂದ ವಿದಾಯದ ಮಾತು ಇದೀಗ ಕೇಳಿ ಬಂದಿರೋದು. ಫೈನಲ್ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಈ ಒಂದು ಗೆಲುವಿನ ರೂವಾರಿಯಿಂದ ವಿದಾಯದ ಮಾತು ಕೇಳಿ ಬರ್ತಾ ಇದೆ. ಒಂದು ಕ್ರೂಷಿಯಲ್ ಮ್ಯಾಚ್ ನಲ್ಲಿ 76 ರನ್ಗಳ ಅಮೂಲ್ಯ ಕಾಣಿಕೆ ಕೊಟ್ಟಿದ್ದಂತಹ ವಿರಾಟ್ ಕೊಹ್ಲಿ ಅವರು ವಿದಾಯ ಹೇಳೋದಾಗಿ, ಕ್ರಿಕೆಟ್ಗೆ ವಿದಾಯ ಹೇಳೋದಾಗಿ ಈಗ ಆ ಒಂದು ವಿದಾಯದ ಮಾತುಗಳನ್ನ ಆಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. T20 ಕ್ರಿಕೆಟ್ಗೆ ಒಂದು ವಿದಾಯದ ಮಾತನ್ನ ವಿರಾಟ್ ಕೊಹ್ಲಿ ಅವರು ಇದೇ ಒಂದು ಗೆಲುವಿನ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಫೈನಲ್ ಪಂದ್ಯದಲ್ಲಿ 76 ರನ್ನ ಗಳಿಸಿ ಅಮೂಲ್ಯವಾದಂತಹ ಕಾಣಿಕೆಯನ್ನ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ನಮ್ಮ ಟೀಮ್ ಇಂಡಿಯಾ ಒಂದು ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕೆ ವಿರಾಟ್ ಕೊಹ್ಲಿ ಅವರ ಒಂದು ಸಿಂಹಪಾಲಿತ್ತು. ಆದರೆ ವಿರಾಟ್ ಕೊಹ್ಲಿ ಅವರು ಈ ಫೈನಲ್ ಪಂದ್ಯದ ಗೆಲುವಿನ ರೂವಾರಿಯಾದ ಬೆನ್ನಲ್ಲೇ T20 ಕ್ರಿಕೆಟ್ಗೆ, ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, T20 ಕ್ರಿಕೆಟ್ಗೆ ವಿದಾಯದ ಮಾತುಗಳನ್ನ ಇದೀಗ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಡೆದಂಥ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ ಫೈನಲ್ ಫೈಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಗಳಿಸಿದಂಥ 76 ರನ್ಗಳ ಒಂದು ಕಾಣಿಕೆ ಏನಿದೆ, ನಮ್ಮ ದೇಶದ ಒಂದು ಸ್ಕೋರ್ ಏನಿತ್ತು 176, ಈ ಸ್ಕೋರ್ ಕಲೆ ಹಾಕೋದಕ್ಕೆ ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನಿಂಗ್ಸ್. ಆ ಇಂಪಾರ್ಟೆಂಟ್ ಇನ್ನಿಂಗ್ಸನ್ನು ಕಟ್ಕೊಟ್ಟಂಥವರು ವಿರಾಟ್ ಕೊಹ್ಲಿ. ಹೇಳಬೇಕು ಅಂತಂದರೆ ಇವತ್ತಿನ ಮಹಾ ಗೆಲುವಿನ ರೂವಾರಿ ಕೂಡ ಅವರಾಗಿದ್ದರು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ. ಹಾಗೂ ಅಂಥ ಒಂದು ಲೆಜೆಂಡ್ನಿಂದ ಈಗ T20 ಕ್ರಿಕೆಟ್ಗೆ ವಿದಾಯ ಹೇಳ್ತೀನಿ ಅನ್ನುವಂಥ ಒಂದು ಮಾತನ್ನು ಇದು ಗೆಲುವಿನ ಸಂದರ್ಭದಲ್ಲಿ, ಅಂದರೆ ಒಂದು ವಿನ್ನಿಂಗ್ ನೋಟ್ನಲ್ಲೇ ಇದ್ರ ಬಗ್ಗೆ ನಾನು ವಿರಾಟ್ ಕೊಹ್ಲಿ ಅವರು ವಿನ್ನಿಂಗ್ ನೋಟ್ನಲ್ಲೇ ಒಂದು ವಿದಾಯ ಹೇಳಬೇಕು ಅಂತ ಬಹುಶಃ ಅದನ್ನು ನಿರ್ಧಾರ ಮಾಡಿದ್ರು ಏನೋ ಗೊತ್ತಿಲ್ಲ, ಅದನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಪ್ರತಿಯೊಬ್ಬರು ಕೂಡ ವಿರಾಟ್ ಕೊಹ್ಲಿ ಅವರ ಒಂದು ಇನ್ನಿಂಗ್ಸ್ಗೆ ಬಂದರೆ, ಎಸ್ಪೆಷಲಿ T20 ಕ್ರಿಕೆಟ್ನಲ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಕ್ರಿಟಿಕ್ಸ್ ಈಗ ಕೇಳಿ ಬರ್ತಾ ಇತ್ತು. ಅದು ಸೀನಿಯರ್ ಪ್ಲೇಯರ್ಸಿಂದ ಇರ್ಬೋದು, ಜೊತೆಗೆ ಎಕ್ಸ್ ಕ್ರಿಕೆಟರ್ಸ್ ಇರ್ಬೋದು, ಎಲ್ಲರೂ ಹೇಳ್ತಾ ಇದ್ರು ಸೆಲ್ಫಿಶ್ ಇನ್ನಿಂಗ್ಸ್ ಆಡ್ತಾರೆ ಅಂತ. ಬಟ್ ವಿರಾಟ್ ಕೊಹ್ಲಿ ಅವರು ಯಾವತ್ತೂ ಕೂಡ ಅಂತ ಒಂದು ಕೆಲಸ ಮಾಡಿಲ್ಲ. ಆದರೆ ಇವತ್ತು ಆನ್ ಅ ವಿನ್ನಿಂಗ್ ನೋಟ್ ಅವರು T20 ಕ್ರಿಕೆಟ್ಗೆ ವಿದಾಯ ಹೇಳ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರೋದು. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಏನಂದರೆ T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಕೊಹ್ಲಿ T20 ಕ್ರಿಕೆಟಿಂದ ಅಂದರೆ ಕ್ಲಿಯರಾಗಿ ಹೇಳ್ತೀನಿ, T20 ಇಂಟರ್ನ್ಯಾಷನಲ್ಸ್ ಅಂದರೆ ಅವರು IPL ಆಡ್ತಾರೆ, ಇಂಟರ್ನ್ಯಾಷನಲ್ T20 ಕ್ರಿಕೆಟ್ಗೆ ಮಾತ್ರ ಅವರು ಗುಡ್ ಬೈ ಹೇಳಿರೋದು. ಸೊ ಇದೊಂದು ರೀತಿ ಎಲ್ಲೋ ಒಂದು ಕಡೆ ಶಾಕಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೊಹ್ಲಿ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಡ್ ಆಗ್ತಾರೆ ಅಂತ. ಬಟ್ ಏನಂದರೆ ಇದು ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ವಿಶ್ವಕಪ್ ಗೆದ್ದಿದ್ದಾರೆ. ಸೊ ಈ ಒಂದು ಗೆಲುವಿನ ಹಿನ್ನೆಲೆ ಅವರು ಕೂಡ ರಿಟೈರ್ಡ್ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ವಿನ್ನಿಂಗ್ ನೋಟಲ್ಲೇ ಅವರು ಹೋದರೆ ಅವ್ರಿಗೂ ಸ್ವಲ್ಪ ಸಾಕಷ್ಟು ಒಂದು ಗೌರವ ಕೂಡ ಸಿಗುತ್ತೆ. ಹಾಗಾಗಿ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಇದೇ ನನ್ನ ಕೊನೆಯ ಪಂದ್ಯ ಅಂತ ಕೊಹ್ಲಿ ಈಗ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇನ್ನು ಮುಂದೆ IPL ಆಡ್ತಾರೆ, ಜೊತೆಗೆ ಏನು ಡೊಮೆಸ್ಟಿಕ್ T20 ಕ್ರಿಕೆಟ್ ಕೂಡ T20 ಮ್ಯಾಚಸ್ ಕೂಡ ಆಡ್ಬೋದು. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ಅವರು T20 ಕ್ರಿಕೆಟಿಂದ ಅವರು ಆಚೆ ಹೋಗ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಕೊಹ್ಲಿಯ ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಯಾಕಂದರೆ ಇಂಥ ಒಂದು ಕ್ಲಾಸ್ ಪ್ಲೇಯರ್ಸ್ ಈ ರೀತಿ ಒಂದು ಡಿಸಿಷನ್ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ವರ್ಷಗಳ ಕಾಲ ಅವರು ಟೀಮ್ ಇಂಡಿಯಾಗೆ ಸೇವೆ ಸಲ್ಲಿಸಿದ್ದಾರೆ. ಕೊಹ್ಲಿ ಟೆಸ್ಟ್ ಇರ್ಬೋದು, ಒನ್ ಡೇ ಇರ್ಬೋದು, T20 ಇರ್ಬೋದು. ಸೊ ಈ ಒಂದು 3 ಫಾರ್ಮ್ಯಾಟಲ್ಲೂ ಕೂಡ ಕೊಹ್ಲಿ ಒಂದು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದ ಈ ಒಂದು ವಿದಾಯ ಒಂದು ರೈಟ್ ಟೈಮ್ ಅಂತಲೇ ಹೇಳ್ತೀನಿ. ಸೊ ಈಗ ಏನು ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯದಲ್ಲಿ ಅದು ಕೂಡ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾರೆ, ಜೊತೆಗೆ ಟೀಮ್ ಇಂಡಿಯಾವನ್ನು ಫೈನಲ್ನಲ್ಲಿ ಗೆಲ್ಲಿಸಿರೋದ್ರಿಂದ ಸೊ ಸಹಜವಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಶ್ರೇಷ್ಠ ಪ್ಲೇಯರ್ ಆಗಿ ಎಲ್ಲರ ಹೃದಯದಲ್ಲಿರ್ತಾರೆ. ಸೊ ಕೊಹ್ಲಿ ಅವರ ಒಂದು ನಿರ್ಧಾರ ಎಲ್ಲ ಒಂದು ಕಡೆ ಟೂ ಸೂನ್ ಅಥವಾ ಟೂ ಅರ್ಲಿ ಅಂತ ಅನ್ಸ್ಬೋದು. ಬಟ್ ಡೆಫಿನೆಟ್ಲಿ ಅವರು ಒಂದು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಂಡಿದ್ದಾರೆ ಅಂತಲೇ ಹೇಳಬೇಕು ರಾಹುಲ್. ಎಸ್ ಗಂಗಾಧರ್, ಈಗ ನಾವು ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೊಹ್ಲಿ ಆಫ್ ಕೋರ್ಸ್ ಪ್ರತಿಯೊಬ್ಬರ ಫೇವ್ರೇಟ್ ಪ್ಲೇಯರ್. ಆ್ಯಂಡ್ ನಮ್ಮ ಜನ್ರೇಷನ್ ಅವ್ರಿಗಂತೂ ಕೊಹ್ಲಿ ಒಂದು ರೀತಿ ರೋಲ್ ಮಾಡೆಲ್ ಇದ್ದ ಹಾಗೆ. ಸೊ ಗೆಲುವಿನ ಒಂದು ಖುಷಿಯನ್ನು ಅನುಭವಿಸೋಕ್ಕಿಂತ ಮುಂಚೆನೇ ಈ ಥರ ಒಂದು ದುಃಖವನ್ನು ಕೊಹ್ಲಿ ಅವರು ಕೊಟ್ಟಿರೋದು. ಸೊ ಎಸ್ಪೆಷಲಿ ಅವರ ಅಭಿಮಾನಿಗಳಲ್ಲಿ ಇದು ತುಂಬ ಒಂದು ಬೇಸರವನ್ನು ತರಿಸಿರುತ್ತೆ. ಕೊಹ್ಲಿ ಎಷ್ಟು ಇಂಪಾರ್ಟೆಂಟು ಈ ತಂಡಕ್ಕೆ, ಅದೇ ಥರ ಕೋಚ್ ರಾಹುಲ್ ದ್ರಾವಿಡ್ ಅವರ ಕೊನೆ ಪಂದ್ಯ ಕೂಡ ಇವತ್ತು ಆ್ಯಸ್ ಅ ಕೋಚ್. ಸೊ ಎರಡನ್ನೂ ಕೂಡ ಓವರ್ ಆಲ್ ಆಗಿ ಹೇಳೋ ಹಾಗಿದ್ರೆ ಎಷ್ಟರ ಮಟ್ಟಿಗೆ ಅವರ ಒಂದು ವ್ಯಾಕ್ಯೂಮ್ ಟೀಮ್ ಇಂಡಿಯಾ ಕಾಡುತ್ತೆ ಅಥವಾ ಅಭಿಮಾನಿಗಳಲ್ಲಿ ಅದು ಬೇಸರ ತರಿಸುತ್ತೆ, ಅದ್ರ ಬಗ್ಗೆ ಹೇಳೋ ಹಾಗಿದ್ರೆ
ರಾಹುಲ್ ಏನಂದರೆ ನಾವು ಅಬ್ಸರ್ವ್ ಮಾಡಿರ್ಬೋದು ಕಳೆದ 2-3 ವರ್ಷಗಳಲ್ಲಿ. ಸೊ ಕೊಹ್ಲಿ ಯಾವ ರೀತಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಒಂದು ಸ್ಕೆಡ್ಯೂಲ್ ಅವರಲ್ಲಿತ್ತು ಅಂತ ಅಂದರೆ ಅವರು ರೆಗ್ಯುಲರ್ ಆಗಿ ಟೆಸ್ಟ್ ಫಾರ್ಮೆಟ್ನ ಆಡ್ತಾರೆ, ಜೊತೆಗೆ ಒನ್ ಡೇ ಫಾರ್ಮೆಟ್ನ ಆಡ್ತಾರೆ. ಬಟ್ T20 ಕ್ರಿಕೆಟಲ್ಲಿ ಅವರು ಸಾಕಷ್ಟು ಬಾರಿ ಅವರು ರೆಸ್ಟ್ ಅಂತ ಇರ್ಬೋದು, ಜೊತೆಗೆ ಪುಲ್ ಬ್ಯಾಕ್ ಅಂದರೆ ಅವೈಲಬಿಲಿಟಿ ಇರಲ್ಲ. ಸೊ ಈ ರೀತಿ ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟ್ನಲ್ಲಿ ಆಡ್ತಾ ಇರಲಿಲ್ಲ, ಹೆಚ್ಚು ಕಾಣಿಸ್ಕೊತಾ ಇರಲಿಲ್ಲ. ಯಾಕಂದರೆ ಈ ಒಂದು ಫಾರ್ಮೆಟ್ ಯಂಗ್ಸ್ಟರ್ಸ್ಗೆ ಒಂದು ಸೂಟ್ ಆಗೋವಂಥ ಫಾರ್ಮೆಟ್ ಆಗಿತ್ತು. ಸೊ ವಿರಾಟ್ ಕೊಹ್ಲಿ ಅವರು ಕೂಡ ಜೊತೆಗೆ ರೋಹಿತ್ ಶರ್ಮಾ ಅವರು ಕೂಡ ಈ ಒಂದು ಫಾರ್ಮೆಟಲ್ಲಿ ಹೆಚ್ಚು ಆಡ್ತಾ ಇರಲಿಲ್ಲ. ಬಟ್ ಈಗ ವಿರಾಟ್ ಕೊಹ್ಲಿ ಅವರು ಯಾಕೆ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ, ವಿರಾಟ್ ಕೊಹ್ಲಿ ಅವರು ಈ ಒಂದು ವರ್ಲ್ಡ್ ಕಪ್ಗೂ ಮುಂಚೆ ಅಬ್ಸರ್ವ್ ಮಾಡಿರಬೇಕು, ಸಾಕಷ್ಟು ಒಂದು ಕ್ರಿಟಿಸೈಸ್ನ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಮಾಡ್ತಾಯಿದ್ರು. ಅಂದರೆ ವಿರಾಟ್ ಕೊಹ್ಲಿ T20 ಫಾರ್ಮ್ಯಾಟ್ಗೆ ಸೆಟ್ ಆಗ್ತಾ ಇಲ್ಲ, ಈ ಒಂದು ಫಾರ್ಮ್ಯಾಟ್ಗೆ ವಿರಾಟ್ ಕೊಹ್ಲಿ ಅವ್ರನ್ನ ಕೈ ಬಿಡಬೇಕು ಅಂತ ಸಾಕಷ್ಟು ಲೆಜೆಂಡರಿ ಪ್ಲೇಯರ್ಸ್ ಕೂಡ ಮಾತಾಡ್ತಾಯಿದ್ರು. ಯಾಕಂದರೆ ಅವ್ರ ಸ್ಟ್ರೈಕ್ ರೇಟ್ ಇರ್ಬೋದು, ಜೊತೆಗೆ ಅವರು ಈ ಒಂದು ಫಾರ್ಮ್ಯಾಟ್ಗೆ ಡೆಫಿನೆಟ್ಲಿ ಸೂಟ್ ಆಗಲ್ಲ ಅನ್ನೋ ಒಂದು ಮಾತು ಕೂಡ ಆಡ್ತಾಯಿದ್ರು. ಬಟ್ ಎಲ್ಲವನ್ನೂ ಕೂಡ ವಿರಾಟ್ ಕೊಹ್ಲಿ ಅವರು ಹುಸಿ ಮಾಡಿದ್ದಾರೆ. ಅಂದರೆ ನಾನು 3 ಫಾರ್ಮ್ಯಾಟ್ನ ಕಿಂಗ್ ಪ್ಲೇಯರ್ ಅನ್ನೋದನ್ನು ವಿರಾಟ್ ಕೊಹ್ಲಿ ಅವರು ಪ್ರೂವ್ ಮಾಡಿದರು. ಬಟ್ ಈಗ ಏನಂದರೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಟೀಮಲ್ಲಿದ್ದಾರೆ, ಜೊತೆಗೆ ಅವರು ಕೂಡ IPL ಕೂಡ ಪರ್ಫಾರ್ಮ್ ಮಾಡಿದ್ದಾರೆ, T20 ಇಂಟರ್ನ್ಯಾಷನಲ್ಗಳಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸ್ ಅವರ ಒಂದು ಸ್ಥಾನವನ್ನು ಬ್ಲಾಕ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬಹುಶಃ ವಿರಾಟ್ ಕೊಹ್ಲಿ ಅವರು ಈ ಒಂದು ನಿರ್ಧಾರ ಕೈಗೊಂಡಿರಬೇಕು. ಜೊತೆಗೆ ಏನಂದರೆ ವಿರಾಟ್ ಕೊಹ್ಲಿ ಅವರು ಕೈಗೊಂಡಿರೋದು ಒಂದು ನಿರ್ಧಾರ ಬೇರೆ ಪ್ಲೇಯರ್ಸ್ಗೂ ಒಂದು ರೀತಿ ಮಾದರಿ ಅಂತಲೇ ಹೇಳಬೇಕು. ಯಾಕಂದರೆ ಒಬ್ಬ ಸೀನಿಯರ್ ಪ್ಲೇಯರ್ ಆಗಿ ಬೇರೆ ಯಂಗ್ಸ್ಟರ್ಸ್ನ ಬ್ಲಾಕ್ ಮಾಡಬಾರ್ದು. ಅಂದರೆ ಅವರ ಒಂದು ಸ್ಥಾನ ಏನಿದೆ, ಸೊ ಅವ್ರಿಗೆ ದೇ ಡಿಸರ್ವ್ಡ್ ಇಟ್. ಸೊ ವಿರಾಟ್ ಕೊಹ್ಲಿ ಅವರು ಅವರ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಅವ್ರ ಕೈಯಲ್ಲಿ ಆಡೋಕ್ಕಾಗಲ್ಲ ಅಂತಲ್ಲ, ವಿರಾಟ್ ಕೊಹ್ಲಿ ಅವರು ಇವತ್ತು ತೋರಿಸಿದ್ದಾರೆ ಅವರು T20 ಫಾರ್ಮ್ಯಾಟ್ಗೂ ಕೂಡ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅನ್ನೋದನ್ನ. ಅಂದರೆ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಬೌಂಡ್ರೀಸ್ ಹೊಡಿತಾರೆ, ಸಿಕ್ಸರ್ಸ್ ಹೊಡಿತಾರೆ, ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಸೊ ಈ ಮ್ಯಾಚಲ್ಲಿ ನಾವು ನೋಡ್ತಾ ಇದ್ವಿ ಎಂಥ ಆಟ ಆಡಿದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ T20 ಕ್ರಿಕೆಟ್ ಆಡೋಕ್ಕೆ ಬರಲ್ಲ ಅಂತಲ್ಲ, ವಿರಾಟ್ ಕೊಹ್ಲಿ ಅವರು T20ಗೆ 7 ಮಾಡಿಸಿದ ಪ್ಲೇಯರ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ನಿರ್ಧಾರ ಸರಿ ಅಂತ ಅನಿಸುತ್ತೆ. ಜೊತೆಗೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡಬೇಕಂದ್ರೆ, ವಿರಾಟ್ ಕೊಹ್ಲಿ ಅವರ ಆಟವನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಸಾಕಷ್ಟು ಲೆಜೆಂಡ್ಸ್ VVN ರಿಚರ್ಡ್ಸಿಂದ ಹಿಡಿದು ಗವಾಸ್ಕರಿಂದ ಹಿಡಿದು ಪ್ರತಿಯೊಬ್ಬ ಪ್ಲೇಯರ್ ಕೂಡ ವಿರಾಟ್ ಕೊಹ್ಲಿ ಅವರ ಆಟವನ್ನು ಸಾಕಷ್ಟು ಮೆಚ್ಚಿದ್ದಾರೆ. ಅವರ ಒಂದು ಕ್ಲಾಸ್ ಬ್ಯಾಟಿಂಗ್ ಏನಿದೆ, ಅವರ ಒಂದು ಕನ್ಸಿಸ್ಟೆನ್ಸಿ ಏನಿದೆ, ಅವರ ಒಂದು ಫಿಟ್ನೆಸ್ ಏನಿದೆ, ಸೊ ಎಲ್ಲದ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದಾರೆ. ಅಂದರೆ ಯಂಗ್ಸ್ಟರ್ಸ್ ಯಾವ ರೀತಿ ಇರಬೇಕು, ಯಾವ ರೀತಿ ಆಡಬೇಕು, ಅವರ ಡಿಸಿಪ್ಲಿನ್ ಹೇಗಿರುತ್ತೆ, ಡೆಡಿಕೇಶನ್ ಹೇಗಿರಬೇಕು, ಹಾರ್ಡ್ ವರ್ಕ್, ಮ್ಯಾಚ್ ಪ್ರಿಪರೇಷನ್ಸ್ ಹೇಗಿರುತ್ತೆ, ಸೊ ಎಲ್ಲದ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ತೋರಿಸಿದ್ದಾರೆ. ಒಂದು ಎಕ್ಸಾಂಪಲ್ನ ವಿರಾಟ್ ಕೊಹ್ಲಿ ಅವರು ಸೆಟ್ ಮಾಡಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ನ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಕೂಡ ವಿರಾಟ್ ಕೊಹ್ಲಿ ಅವರ ಒಂದು ಹಾದಿಯಲ್ಲಿ ಹೋಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಏನು ಸುಮಾರು 15-20 ವರ್ಷಗಳ ಕಾಲ ಏನು ಕ್ರಿಕೆಟ್ ಆಡಿದ್ದಾರೆ, ಸೊ ಸಾಕಷ್ಟು ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಸಾಕಷ್ಟು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ಏನು ಮಾಡರ್ನ್ ಡೇ ಕ್ರಿಕೆಟ್ನ ಒಬ್ಬ ಗ್ರೇಟೆಸ್ಟ್ ಪ್ಲೇಯರ್, ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅಂದರೂ ಕೂಡ ತಪ್ಪಾಗಲ್ಲ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಸಾಟಿ ಬೇರೆ ಯಾರೂ ಇಲ್ಲ, ಕೊಹ್ಲಿಗೆ ಕೊಹ್ಲಿನೇ ಸಾಟಿ ಅಂತ ಹೇಳ್ತೀನಿ ರಾಹುಲ್. ಎಸ್, ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಅವರು ಇಡೀ ಒಂದು ದೇಶಕ್ಕೆ ಸಿಹಿಯನ್ನು ಕೊಟ್ಟು ನಂತರ ಕಹಿಯನ್ನು ಕೊಟ್ಟರು. ಬಟ್ ವಿರಾಟ್ ಕೊಹ್ಲಿ ಅವರು ಐ ಥಿಂಕ್ ನಮ್ಮ ಜನ್ರೇಷನ್ಗೆ ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಇಂಟರ್ನ್ಯಾಷನಲ್ ಪ್ಲೇಯರ್, ಕ್ರಿಕೆಟ್ನ ರೋಲ್ ಮಾಡೆಲ್ ಅಂದರೂ ಕೂಡ ಖಂಡಿತ ತಪ್ಪಾಗೋದಿಲ್ಲ. ಸೊ ಇದರ ಜೊತೆಗೆ ಗಂಗಾಧರ್ನು ಮಾತಾಡೋ ಹಾಗಿದ್ರೆ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಬಗ್ಗೆ, ಯಾಕಂದರೆ ಅವರು ಟೀಮ್ ಇಂಡಿಯಾ ಕೋಚ್ ಆಗಿ ಬಂದಾಗಿನಿಂದ ಇದುವರೆಗೂ ಕೂಡ ಒಂದು ICC ಕಪ್ಪನ್ನು ಗೆಲ್ಸೋದಕ್ಕೆ ಅವ್ರು ತುಂಬ ಕಷ್ಟಪಟ್ಟರು, ಬಟ್ ಜಸ್ಟ್ ಮಿಸ್ ಆಗ್ತಾ ಇತ್ತು. ಬಟ್ ಇವತ್ತು ಅವರ ಕೊನೆ ಪಂದ್ಯ ಆ್ಯಸ್ ಅ ಕೋಚ್, ಬಹುಶಃ ಮತ್ತೆ ಅವರು ಈ ಕೋಚ್ ಗಾದಿಗೆ ಹೇರುವಂಥ ಒಂದು ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲ, ತುಂಬ ಕ್ಷೀಣಿಸಿದೆ. ಆದರೆ ಇವತ್ತಿನ ದಿನ ಆ ಒಂದು ಪಂದ್ಯವನ್ನು ಗೆದ್ದು ಅವರು ಕೂಡ ರಿಟೈರ್ಡ್ ಆಗ್ತಿರೋದು ಆ್ಯಸ್ ಇಂಡಿಯನ್ ಕೋಚ್. ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳೋ ಹಾಗಿದ್ರೆ ರಾಹುಲ್ ಏನಂದರೆ 2011ರ ಏಕದಿನ ವಿಶ್ವಕಪ್ನ ನಾವು ಸಚಿನ್ ತೆಂಡೂಲ್ಕರ್ ಅವ್ರಿಗೋಸ್ಕರ ಆಡಿದ್ವಿ. ಬಟ್ 2024ರ T20 ವಿಶ್ವಕಪ್ ಏನು ರಾಹುಲ್ ದ್ರಾವಿಡ್, ಕೋಚ್ ರಾಹುಲ್ ದ್ರಾವಿಡ್ ಅವ್ರಿಗೋಸ್ಕರ ಹಾಡಿದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ರಿಗೂ ಒಂದೇ ಒಂದು ಇಂಟೆನ್ಷನ್ ಇದ್ದಿದ್ದು, ಎಲ್ಲರ ಒಂದು ಉದ್ದೇಶ ಒಂದೇ,
ಈ ಒಂದು T20 ವರ್ಲ್ಡ್ ಕಪ್ನ ಗೆದ್ದು ನಾವು ರಾಹುಲ್ ದ್ರಾವಿಡ್ ಅವರಿಗೆ ಗೆಲುವಿನ ವಿದಾಯ ಕೊಡಬೇಕು ಅಂತ. ಯಾಕಂದರೆ ರಾಹುಲ್ ದ್ರಾವಿಡ್ ಏನು ಕೋಚ್ ಆದಮೇಲೆ ಟೀಮ್ ಇಂಡಿಯಾದಲ್ಲಿ ಒಂದು ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಎಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಅಂದರೆ ಇಲ್ಲಿ ಡೆಫಿನೆಟ್ಲಿ ಇವತ್ತು T20 ವರ್ಲ್ಡ್ ಕಪ್ ಏನು ಗೆದ್ದಿದೆ, ಸೊ ಅದಕ್ಕೆ ತೆರೆ ಹಿಂದೆ ರಾಹುಲ್ ದ್ರಾವಿಡ್ ಅವರ ಒಂದು ಬ್ಲೂ ಪ್ರಿಂಟ್ ಏನು ರೆಡಿ ಮಾಡಿದ್ರು, ಇದೇ ಒಂದು ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ರಾಹುಲ್ ದ್ರಾವಿಡ್ ಅವರು ಕೋಚ್ ಆದಮೇಲೆ ತಂಡದ ಒಂದು ಡ್ರೆಸ್ಸಿಂಗ್ ರೂಮ್ ವಾತಾವರಣ ಇರ್ಬೋದು, ಜೊತೆಗೆ ಪ್ಲೇಯರ್ಸ್ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೊಂದಾಣಿಕೆ ಇರ್ಬೋದು, ಎಲ್ಲವೂ ಕೂಡ ಒಂದು ಸಾಕಷ್ಟು ಬದಲಾಗಿದೆ. ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಪ್ಲೇಯರ್ನ ಒಂದು ಮೈಂಡ್ಸೆಟ್ ಚೇಂಜ್ ಆಗಿದೆ, ಅವರ ಒಂದು ಅಪ್ರೋಚ್ ಚೇಂಜ್ ಆಗಿದೆ. ಸೊ ಒಂದು ಕ್ರಿಕೆಟ್ ಮೇಲೆ ಇದ್ದಂಥ ಅವ್ರಿಗೆ ಒಂದು ಅಪ್ರೋಚ್ ಚೇಂಜ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.